ಐಟಿ ಸಿಟಿ ಅಂತ ಕರೆಸಿಕೊಳ್ತಿರೋ ಬೆಂಗಳೂರು ಇದೀಗ ಆಕ್ಸಿಡೆಂಟ್ ಸಿಟಿ ಅನ್ನೋ ಹಣೆಪಟ್ಟಿಯನ್ನ ಹೊತ್ತುಕೊಂಡಿದೆ. ನಗರದಲ್ಲಿ ಪ್ರತಿದಿನ ಆಗ್ತಿರೋ ಆಕ್ಸಿಡೆಂಟ್ಗೆ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದು ಮನೆಯಿಂದ ಹೊರಬರಬೇಕು ಅಂದ್ರೆ 10 ಬಾರಿ ಯೋಚನೆ ಮಾಡೋ ಹಾಗಾಗಿದೆ. ಈ ನಡುವೆ ಅಪಘಾತಗಳಲ್ಲಿ ಬೆಂಗಳೂರೇ ನಂಬರ್ 1 ಅನ್ನೋ ರಿಪೋರ್ಟ್ ಬಂದಿದೆ. ಪ್ರತಿದಿನ ಆಕ್ಸಿಡೆಂಟ್ನಿಂದ ಸಾಯುತ್ತಿದ್ದಾರಂತೆ 40 ಮಂದಿ. ಟೂ ವೀಲರ್ನಲ್ಲಿ ಮೃತಪಟ್ಟವರಲ್ಲಿ ಬೆಂಗಳೂರಿಗೆ ಮೊದಲ ಸ್ಥಾನ. ಬೆಂಗಳೂರು ಅಂದಾಕ್ಷಣ ನೆನಪಿಗೆ ಬರೋದು ಇಲ್ಲಿನ ಟ್ರಾಫಿಕ್. ಕಣ್ಣು ಹಾಯಿಸಿದ ಕಡೆಗಳಲ್ಲಿ ವಾಹನಗಳ ಓಡಾಟ. ದಿನದ 24 ಗಂಟೆಯೂ ಬ್ಯುಸಿ ಇರೋ ಈ ಮಹಾನ್ ನಗರ ಇದೀಗ ಮತ್ತೊಂದು ಕಳಂಕವನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಅದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತಿರೋ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ವಿಚಾರವನ್ನ ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನ ಪರಿಷತ್ನಲ್ಲಿ ಬಹಿರಂಗಪಡಿಸಿದ್ದಾರೆ. ರೋಡ್ ಆಕ್ಸಿಡೆಂಟ್ ಹಿಸ್ಟರಿ. 5 ವರ್ಷಗಳಲ್ಲಿ 2,13,192 ರಸ್ತೆ ಅಪಘಾತ. ಆಕ್ಸಿಡೆಂಟ್ನಿಂದ ಗಾಯಗೊಂಡವರ ಸಂಖ್ಯೆ 2,33,180. 5 ವರ್ಷಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 60,115. ಬೆಂಗಳೂರು ಒಂದರಲ್ಲೇ 3,337 ಮಂದಿ ಅಪಘಾತಕ್ಕೆ ಬಲಿ. ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ಕಳೆದ 5 ವರ್ಷಗಳಲ್ಲಿ 2,13,192 ರಸ್ತೆ ಅಪಘಾತ ಆಗಿದೆಯಂತೆ. ಇದರಲ್ಲಿ 2,33,180 ಮಂದಿಗೆ ಗಂಭೀರ ಗಾಯಗಳಾಗಿದ್ರೆ 60,115 ಮಂದಿ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇನ್ನೊಂದು ಆತಂಕದ ವಿಚಾರ ಅಂದ್ರೆ 60,115 ಮಂದಿ ಪೈಕಿ 3,337 ಸವಾರರು ಬೆಂಗಳೂರು ಒಂದರಲ್ಲೇ ಜೀವ ಕಳೆದುಕೊಂಡಿದ್ದಾರೆ. ಬಿಗಿಯಾಗಿದ್ರು ಕೂಡ ಪೊಲೀಸ್ ಇಲಾಖೆ ಅಥವಾ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ಎಷ್ಟೇ ಬಿಗಿ ಕಾನೂನುಗಳನ್ನು ತಂದರೂ ಕೂಡ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗ್ತಿಲ್ಲ. ಈಗ ಪ್ರತಿ ವರ್ಷ ಹತ್ತಿರ ನಮ್ಮ ರಾಜ್ಯದವರೇ ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 1.25 ಲಕ್ಷ ಜನ ಪ್ರತಿ ವರ್ಷ ಹೆಚ್ಚು ಕಮ್ಮಿ ಸಾಯ್ತಾರೆ ಸಭಾಧ್ಯಕ್ಷರೇ. ಸುಮಾರು ನಾವು ಅಷ್ಟೇ ನಮ್ಮ ಟ್ಯಾಕ್ಸ್ ಮುಖಾಂತರ ಒಂದು 800 ಕೋಟಿ ಬರುತ್ತೆ. ಅದರಲ್ಲಿ ಬ್ಲ್ಯಾಕ್ ಸ್ಪಾಟ್ಸು ಇದಕ್ಕೆ ಕ್ಲಿಯರೆನ್ಸ್ಗೆ ಪಿಲಿಬ್ಡಿಗೂ ಹಣ ಹೋಗುತ್ತೆ. ಅದರಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಕ್ಯಾಮ್ರಾಸು ಇದು ಎಲ್ಲ ಹಾಕೋದಕ್ಕೆ ಅವ್ರಿಗೂ ಕೂಡ ಹೋಗುತ್ತೆ. ಮತ್ತು ಆರೋಗ್ಯ ಇಲಾಖೆಗೂ ಕೂಡ ಆ್ಯಂಬುಲೆನ್ಸ್ ಎಲ್ಲ ಕೊಡೋದಕ್ಕೆ ಕೊಡ್ತಾರೆ. ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಒಂದು 90 ಕೋಟಿ ಕೊಡ್ತಾರೆ ಅಷ್ಟೇ. ಪ್ರತಿ ವರ್ಷ ನಾವು 800 ಕೋಟಿ ಇದಕ್ಕೋಸ್ಕರನೇ ಖರ್ಚು ಮಾಡ್ತೀವಿ. ಮತ್ತು ಈ ಬ್ಲ್ಯಾಕ್ ಸ್ಪಾಟ್ಸು ಒಂದು ರಸ್ತೆ ಸುರಕ್ಷತೆಗಾಗಿ ಸರ್ಕಾರ ಪ್ರತಿ ವರ್ಷ 800 ಕೋಟಿ ಖರ್ಚು ಮಾಡ್ತಿದೆ. ಅಷ್ಟೇ ಅಲ್ಲದೆ ವೀಲಿಂಗ್ ಮಾಡುವವರ ವಿರುದ್ಧವೂ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಹೀಗಿದ್ರೂ ಅಪಘಾತದ ಪ್ರಮಾಣ ಮಾತ್ರ ಕಡಿಮೆ ಆಗ್ತಿಲ್ಲ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವವರಿಗೆ ಹೆಚ್ಚು ಶಿಕ್ಷೆ ನೀಡಿದ್ರೆ ಮಾತ್ರ ಇಂಥ ಘಟನೆಗಳು ಮರುಕಳಿಸದಂತೆ ಮಾಡಬಹುದು. ಇಲ್ಲ ಅಂದ್ರೆ ರೋಡ್ ಆಕ್ಸಿಡೆಂಟ್ಗೆ ಬ್ರೇಕ್ ಹಾಕೋಕೆ ಸಾಧ್ಯನೇ ಇಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.